ಮುಂಬರುವ ಮುಂಗಾರು ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಹಲವು ಕಡೆ ಬಿತ್ತನೆ ಈಗಾಗಲೇ ರೈತರು ಆರಂಭ ಮಾಡ್ಕೊಂಡಿದ್ದಾರೆ. ಆದರೆ ರೈತರಿಗೆ ಬೇಕಾದ ರಸಗೊಬ್ಬರ ಮಾತ್ರ ಅಗತ್ಯಕ್ಕೆ ತಕ್ಕಂಗೆ ಸಿಗ್ತಾ ಇಲ್ವಂತೆ. ರಾತ್ರಿಯಿಂದಲೂ ಕೂಡ ಪಾಪ ಗೊಬ್ಬರದ ಅಂಗಡಿ ಮುಂದೆ ಕುತ್ಕೊಂಡು ಕಾಯುವಂತಹ ಪರಿಸ್ಥಿತಿ ರೈತರದಾಗಿದೆ. ಧಾರವಾಡದಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರ ಸರದಿ ಸಾಲು. ಪ್ರತಿ ಆಧಾರ್ ಕಾರ್ಡ್ಗೆ 5 ಚೀಲ ಮಾತ್ರ ಗೊಬ್ಬರ. ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಸಿಗದೆ ರೈತರ ಪರದಾಟ. ಹೀಗೆ ರಸಗೊಬ್ಬರಕ್ಕಾಗಿ ಸಾಲಾಗಿ ನಿಂತಿರುವ ಈ ರೈತರೆಲ್ಲ ಧಾರವಾಡ ತಾಲೂಕಿನ ವಿವಿಧ ಗ್ರಾಮದವರು. ಇನ್ನೇನು ಒಂದು ವಾರದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕು ಪಡೆದುಕೊಳ್ಳಲಿದೆ. ಅದಕ್ಕಾಗಿ ಈಗಾಗಲೇ ರೈತರು ತಮಗೆ ಬೇಕಾದ ರಸಗೊಬ್ಬರವನ್ನ ತೆಗೆದುಕೊಂಡು ಹೋಗೋಕೆ ಬಂದಿದ್ದು, ಧಾರವಾಡದ ಹಳೆ ಎಪಿಎಂಸಿ ಬಳಿಯ ಸೊಸೈಟಿಯ ಗೊಬ್ಬರ ವಿತರಣಾ ಕೇಂದ್ರದ ಎದುರು ಸಾಲುಗಟ್ಟಿ ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ನಿಂತರೂ ಬೇಕಾದಷ್ಟು ಗೊಬ್ಬರ ಸಿಗ್ತಾ ಇಲ್ಲ ಅನ್ನೋದು ರೈತರ ಆರೋಪ. ನಮಗೆ ಗೊಬ್ಬರ ಬೇಕ್ರಿ. ಈಗ ನೋಡ್ರಿ ಪಾಳೆ ಹೆಚ್ಚಾರ ಎಷ್ಟು ಮಂದಿ ಹಿಂಗೆ ಹೆಚ್ಚೆ 3 ಸಲ ಆತೆಗೆ ಬಂದು ಹೋಗಕತ್ತಿ ಗೊಬ್ಬರ ಸಿಗುವಲ್ಲ. ಅದು ಕೊಡ್ತಾರೋ 5 ಚೀಲ, ನಮಗೆ ಬೇಕು 20 ಚೀಲರಿ. ಈಗ ನೋಡ್ರಿ ಪಾಳೆ ಹಚ್ಚಿ ನಿಂತು ಹೊಳ್ಳಿ ಹೋಗ್ಯವು ಮನೆ ಸಿಗಲಾರಕ್ಕೆ. ಈಗ ಮತ್ತೆ ಬಿತ್ತೋದು ಸಮಸ್ಯೆ ಅಲ್ರಿ. ಈಗ ಇವತ್ತು ಗೊಬ್ಬರ ಸಿಕ್ಕಾಗ ಬಿತ್ತಿಗೆ ಚಾಲು. ಈಗ ರೀ ಸೋಯಾಬೀನು ಭತ್ತ ಸರ್ಕಾರಕ್ಕೆ ಏನು ಈ ನಮೂನಿ ಅವರೆಲ್ಲ ಕೊಡ್ತೇವೆ ಸ್ಟಾಕ್ ಐತಿ ಅಂತೇಳಿ ಹೇಳ್ತಾರ. ಇನ್ನು ಡಿಎಪಿ ಗೊಬ್ಬರ ಅಗತ್ಯಕ್ಕೆ ಅನುಗುಣವಾಗಿ ಸಿಗ್ತಾ ಇಲ್ಲ. ಕಡಿಮೆ ಪ್ರಮಾಣದಲ್ಲಿ ಡಿಎಪಿ ಪೂರೈಕೆ ಮಾಡಲಾಗ್ತಾ ಇದೆ. ಪ್ರತಿ ಎಕರೆಗೆ 2 ಚೀಲ ಗೊಬ್ಬರದ ಅವಶ್ಯಕತೆ ಇದೆ. ಆದ್ರೆ ಸರ್ಕಾರ ಪ್ರತಿ ರೈತನ ಆಧಾರ್ ಕಾರ್ಡ್ಗೆ ಕೇವಲ 5 ಚೀಲ ಮಾತ್ರ ಗೊಬ್ಬರ ವಿತರಣೆ ಮಾಡ್ತಾ ಇದೆ. 20 ಎಕರೆ ಜಮೀನು ಇದ್ದ ರೈತ ತನ್ನ ಒಂದು ಆಧಾರ್ ಕಾರ್ಡ್ ಮೇಲೆ ಕೇವಲ 5 ಚೀಲ ಗೊಬ್ಬರ ತೆಗೆದುಕೊಂಡು ಹೋದ್ರೆ ಸಾಕಾಗೋದಿಲ್ಲ ಅಂತಿದ್ದಾರೆ. ಇನ್ನು ಸೊಸೈಟಿಯವರು ಗೊಬ್ಬರದ ಯಾವುದೇ ಕೊರತೆ ಇಲ್ಲ, ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ಗೊಬ್ಬರ ಪೂರೈಕೆ ಮಾಡ್ತೀವಿ ಅಂತಿದ್ದಾರೆ. ಕೃಷಿ ಇಲಾಖೆಯಿಂದ 50 ಟನ್ ಗೊಬ್ಬರ ಪೂರೈಕೆ ಮಾಡ್ಯಾರು. ಗೊಬ್ಬರದ ಅಭಾವ ಇಲ್ಲ. ಎಲ್ಲ ರೈತರಿಗೆ ಪ್ರತಿ ಒಂದು ಆಧಾರ್ ಕಾರ್ಡಿಗೆ 10 ಚೀಲ ಅಂತ ಕೊಡ್ತೇವೆ. ಎಲ್ಲ ರೈತರಿಗೆ ಕೊಡ್ಬೇಕು. ಅದ್ರ ಕೂಡ ಕಾಂಪ್ಲೆಕ್ಸ್ನು ಐತಿ, ಕಾಂಪ್ಲೆಕ್ಸ್ನು ಕೊಡ್ತೇವೆ. ಅದಕ್ಕೆ ಗೊಬ್ಬರದ ಅಭಾವ ಅಂತಾರ, ಗೊಬ್ಬರ ಅಭಾವ ಇಲ್ಲ. ಗೊಬ್ಬರ ಸಾಕಷ್ಟು ಐತಿ, ರೈತರಿಗೆ ನಾವು ಮುಟ್ಟಿಸ್ತೇವೆ. ಇವೆಲ್ಲ ನಮ್ಮಲ್ಲಿ ಏನು ಬರೋದು ಎಲ್ಲ ಗೊಬ್ಬರ ಕೊಡ್ತೇವೆ ನಾವು. ಬೆಲೆ ಏರಿಕೆ ಇಲ್ಲ, ಅದೇ ರೇಟ್ ಐತಿ, ಹಿಂದಿನ ರೇಟ್ ಐತಿ. ಒಂದು ವಾರದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕುಗೊಳ್ಳಲಿದ್ದು, ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ರಸಗೊಬ್ಬರ ಪೂರೈಕೆ ಆಗಬೇಕಾಗಿದೆ. ಇದಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾಗಿದೆ. ಜಾವದ್, ಪಬ್ಲಿಕ್ ಟಿವಿ, ಧಾರವಾಡ.